ರಾಮಾಯಣ ಟ್ರೈಲರ್ ಹಿಂದೆ ಅಡಗಿರುವ ಅರ್ಥವೇನು? ಪ್ರತಿಯೊಂದು ದೃಶ್ಯ ಏನು ಹೇಳುತ್ತದೆ? ಇಂದು ಬಿಡುಗಡೆಯಾದ ರಾಮಾಯಣ ಟ್ರೈಲರ್ ಕೇವಲ ಅದ್ಭುತ ವಿಎಫ್ಎಕ್ಸ್ ಅಥವಾ ದೊಡ್ಡ ಸ್ಟಾರ್ಗಳ ಕಾರಣಕ್ಕೆ ಮಾತ್ರ ಚರ್ಚೆಯಾಗುತ್ತಿಲ್ಲ. ಈ ಟ್ರೈಲರ್ನ ಪ್ರತಿಯೊಂದು ದೃಶ್ಯದ ಹಿಂದೆ ಒಂದು ಸಂಕೇತ, ಒಂದು ಸಂದೇಶ ಮತ್ತು ಒಂದು ಭಾವನೆ ಅಡಗಿದೆ. ಹಾಗಾದರೆ ಈ ಟ್ರೈಲರ್ ನಿಜವಾಗಿಯೂ ನಮಗೆ ಏನು ಹೇಳಲು ಪ್ರಯತ್ನಿಸುತ್ತಿದೆ? ಬನ್ನಿ ಒಂದೊಂದು ದೃಶ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಟ್ರೈಲರ್ ನಮಗೆ ಸೂಚಿಸುವ ಮೊದಲನೆಯ ಅರ್ಥ ಏನೆಂದರೆ, ಇದು ಒಳ್ಳೆಯದು ಮತ್ತು ಕೆಟ್ಟದರ ಯುದ್ಧ ಮಾತ್ರವಲ್ಲ. ಬಹಳ ಜನ ರಾಮಾಯಣ ಎಂದರೆ ರಾಮ ಮತ್ತು ರಾವಣನ ನಡುವಿನ ಯುದ್ಧ ಎಂದುಕೊಳ್ಳುತ್ತಾರೆ. ಆದರೆ ಟ್ರೈಲರ್ ಹೇಳುವುದು ಬೇರೆ ಕತೆ. ಇಲ್ಲಿ ಯುದ್ಧವು ಕೇವಲ ಎರಡು ವ್ಯಕ್ತಿಗಳ ನಡುವೆ ಹೋರಾಟವಲ್ಲ. ಧರ್ಮ ಮತ್ತು ಅಹಂಕಾರ, ತ್ಯಾಗ, ಅಧಿಕಾರ, ಕರುಣೆ ಮತ್ತು ಕ್ರೌರ್ಯಗಳ ನಡುವಿನ ಸಂಘರ್ಷವಾಗಿದೆ. ಪ್ರಭು ಶ್ರೀರಾಮನ ನಡತೆ, ನುಡಿ ಏನು ಹೇಳುತ್ತದೆ ಗೊತ್ತಾ? ಟ್ರೈಲರ್ ನಲ್ಲಿ ಶ್ರೀರಾಮ ಹೆಚ್ಚಾಗಿ ಶಾಂತವಾಗಿ ಕಾಣಿಸಿಕೊಳ್ಳುತ್ತಾನೆ. ಅದರ ಅರ್ಥ ಏನೆಂದರೆ, ನಿಜವಾದ ನಾಯಕನು ತನ್ನ ಶಕ್ತಿಯನ್ನು ಕುಗ್ಗಿಸುವುದಿಲ್ಲ, ಜಂಬವಾಗಿ ತೋರಿಸಿಕೊಳ್ಳುವುದಿಲ್ಲ. ಅವನು ತನ್ನ ನಡೆ, ನಿರ್ಧಾರ ಮತ್ತು ಧರ್ಮದಿಂದ ಜನರ ಹೃದಯ ಗೆಲ್ಲುತ್ತಾನೆ. ಯಾವಾಗಲೂ ಶಾಂತ ರೀತಿಯಿಂದ ಆಲೋಚನೆ ಮಾಡುತ್ತಾನೆ, ಯಾವುದೇ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಇದು ನಾಯಕತ್ವದ ನಿಜವಾದ ಸಂಕೇತ. ಅದೇ ರಾವಣನ ವಿಚಾರಕ್ಕೆ ಅಥವಾ ಅವರ ಪಾತ್ರಕ್ಕೆ ಬರೋದಾದ್ರೆ, ರಾವಣನ ಎಂಟ್ರಿ ಯಾವಾಗಲೂ ಭವ್ಯವಾಗಿರುತ್ತದೆ. ಏಕೆ ಗೊತ್ತಾ? ಅವನ ಆತ್ಮವಿಶ್ವಾಸ, ಶಕ್ತಿ ಮತ್ತು ವೈಭವವನ್ನು ಮೊದಲು ತೋರಿಸಿ ನಂತರ ಆತನ ಅಹಂಕಾರವೇ ಆತನ ಪತನಕ್ಕೆ ಕಾರಣವಾಗುತ್ತದೆ ಎಂಬುದು ಸುಳಿವು ಟ್ರೈಲರ್ ನೀಡುತ್ತದೆ. ಕೇವಲ ಜ್ಞಾನ, ಶಕ್ತಿ, ಶೌರ್ಯ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ. ವಿನಯ ಇಲ್ಲದಿದ್ದರೆ ಅಂತಿಮ ಗೆಲುವು ಸಾಧ್ಯವಿಲ್ಲ ಎಂದು ರಾವಣನ ಒಂದು ಪಾತ್ರ ನಮಗೆ ತಿಳಿಸಿಕೊಡುತ್ತದೆ. ಯಾವಾಗಲೂ ನಾನು ಎಂಬುದನ್ನು ಬಿಡಬೇಕು ಎಂದು ತೋರಿಸುತ್ತದೆ. ಸೀತೆಯ ಪಾತ್ರದ ನಿಜವಾದ ಅರ್ಥ ಏನು ಗೊತ್ತಾ? ಟ್ರೈಲರ್ ನಲ್ಲಿ ಸೀತೆಯ ದೃಶ್ಯಗಳು ಕಡಿಮೆ ಇದ್ದರೂ ಅವರು ಕಥೆಯ ಭಾವನಾತ್ಮಕ ಕೇಂದ್ರ ಬಿಂದು ಎಂಬ ಭಾವನೆ ಮೂಡುತ್ತದೆ. ಅವರ ಪಾತ್ರ ತಾಳ್ಮೆ, ಆತ್ಮಗೌರವ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಇನ್ನು ನಮ್ಮ ಹನುಮಂತನ ಎಂಟ್ರಿ ಬಗ್ಗೆ ಮಾತನಾಡಿದರೆ, ಹನುಮಂತ ಕಾಣುವ ಕ್ಷಣಗಳು ಭಕ್ತಿ ಮತ್ತು ಸೇವೆಯ ಸಂಕೇತದಿಂದ ಮೂಡುತ್ತವೆ. ಅವರು ಕೇವಲ ಶಕ್ತಿಯ ಪ್ರತೀಕವಲ್ಲ. ನಿಜವಾದ ಶಕ್ತಿ ಎಂದರೆ ಅಹಂಕಾರವಿಲ್ಲದೆ ಧರ್ಮಕ್ಕಾಗಿ ಬದುಕುವುದು ಎಂಬ ಸಂದೇಶವನ್ನು ಅವರ ಪಾತ್ರ ನೆನಪಿಸುತ್ತದೆ. ಇನ್ನು ಬೆಳಕು ಮತ್ತು ಕತ್ತಲೆಯ ದೃಶ್ಯಗಳು ಏನು ತಿಳಿಸುತ್ತವೆಂದರೆ, ಟ್ರೈಲರ್ ನಲ್ಲಿ ಕೆಲವು ದೃಶ್ಯಗಳಲ್ಲಿ ಬೆಳಕಿನ ಬಳಕೆ ಹೆಚ್ಚು, ಕೆಲವು ಕಡೆ ಕತ್ತಲೆ ಹೆಚ್ಚು. ಇದು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ವ್ಯತ್ಯಾಸವನ್ನು ಕೇವಲ ಮಾತಿನಲ್ಲಿ ಅಲ್ಲ, ದೃಶ್ಯಗಳ ಮೂಲಕ ಹೇಳುವ ಪ್ರಯತ್ನ ಸಹವಾಗಿದೆ. ಕೆಟ್ಟದಕ್ಕೆ ಎಷ್ಟು ಕತ್ತಲೆ ಎಷ್ಟೆಯೋ ಒಳ್ಳೆಯದಕ್ಕೆ ಅಷ್ಟೇ ಬೆಳಕು. ಯುದ್ಧದ ಹಿಂದೆ ಇರುವಂತಹ ನಿಜವಾದ ದೃಶ್ಯ ಸಂದೇಶ ಏನು ಗೊತ್ತಾ? ಈ ಯುದ್ಧ ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಧರ್ಮವನ್ನು ಉಳಿಸಲು, ಅನ್ಯಾಯವನ್ನು ತಡೆಯಲು ಮತ್ತು ಸತ್ಯವನ್ನು ಸ್ಥಾಪಿಸಲು ನಡೆಯುವ ಹೋರಾಟ ಎಂಬ ಭಾವನೆಯನ್ನು ಟ್ರೈಲರ್ ಮೂಡಿಸುತ್ತದೆ. ಟ್ರೈಲರ್ನ ನಿಜವಾದ ಸಂದೇಶ ಏನಪ್ಪಾ ಅಂದ್ರೆ, ಈ ಟ್ರೈಲರ್ ನಮಗೆ ಹೇಳುವುದು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ. ಇಂದಿನ ಸಮಾಜವು ಸತ್ಯ, ತಾಳ್ಮೆ, ನಿಷ್ಠೆ ಮತ್ತು ವಿನಯದ ಮೌಲ್ಯಗಳನ್ನು ಎಷ್ಟು ಮುಖ್ಯ ಎಂಬುದನ್ನು ನೆನಪಿಸುವ ಪ್ರಯತ್ನದಂತೆ ಕಾಣುತ್ತದೆ. ಒಟ್ಟಿನಲ್ಲಿ ಈ ಟ್ರೈಲರ್ ಕೇವಲ ದೃಶ್ಯ ವೈಭವವನ್ನು ತೋರಿಸುವುದಿಲ್ಲ, ಇದು ಪ್ರತಿಯೊಂದು ಪಾತ್ರಕ್ಕೂ ಒಂದು ಅರ್ಥ ನೀಡುವ ಪ್ರಯತ್ನ ಮಾಡುತ್ತದೆ. ಶ್ರೀರಾಮ ಧರ್ಮ ಸಂಕೇತ, ಸೀತೆ ತಾಳ್ಮೆ ಸಂಕೇತ, ಹನುಮನ ಭಕ್ತಿ ಸಂಕೇತ, ರಾವಣನ ಅಹಂಕಾರ ಸಂಕೇತ. ಅದರಿಂದ ಈ ಟ್ರೈಲರ್ ಅನ್ನು ಕೇವಲ ಸಿನಿಮಾ ಪ್ರಚಾರವಾಗಿ ನೋಡದೆ ಒಂದು ಮಹಾಕಾವ್ಯದ ಸಾರವನ್ನು ನೆನಪಿಸುವ ಪ್ರಯತ್ನಕವಾಗಿ ನೋಡಬಹುದು. ನಿಮ್ಮ ಅಭಿಪ್ರಾಯವೇನು? ಟ್ರೈಲರ್ ನಲ್ಲಿ ನಿಮಗೆ ಹೆಚ್ಚು ಅರ್ಥಪೂರ್ಣವಾಗಿ ಕಂಡ ದೃಶ್ಯ ಯಾವುದು? ಕಮೆಂಟ್ ನಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಡಾರ್ಲಿಂಗ್ಸ್.